ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಸೋಮನಳ್ಳಮ್ಮಂದು ಜಾತ್ರೆ ಇತ್ತು, ಅದಕ್ಕೋಸ್ಕರ ಇನ್ನೊಂದು ದಿನವೇ ಗುರುವಾರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನೀಟಾಗಿ ಧೂಳು ಹೊಡ್ಕೊ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿದ್ದೆ. ಈಗ ಬೆಳಗ್ಗೆ ಎದ್ದು ಕಸ ಗುಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನ್ನ ತಮ್ಮನೂ ಎದ್ದಿದ್ದ, ಅವನು ಎದ್ದು ಆಟೋಗೆ ಬಾಡಿಗೆಗೆ ಹೋಗೋಕ್ಕೋಸ್ಕರ ರೆಡಿ ಆಗ್ತಿದ್ದ. ಎಷ್ಟು ಸತಿ ಗುಡಿಸ್ತಾ ಇದ್ರು ನನ್ನ ಮಗ ನನ್ನ ಮಗಳಿಬ್ರು ಅಂಡಿರ್ತಾರೆ, ಅದರಿಂದ ನೀಟಾಗಿ ಗುಡಿಸ್ಕೋಬೇಕು. ಆಮೇಲೆ ನೆಕ್ಸ್ಟ್ ಒರೆಸ್ಕೊತಾ ಇದ್ದೆ. ನನ್ನ ತಮ್ಮ ಗಿಡಕ್ಕೆ ನೀರು ಹಾಕಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಚಿಕ್ಕದು ಗಿಡ 4 ಇತ್ತು, ಅದರಲ್ಲಿ 2 ಗಿಡ ಸತ್ತೋಯ್ತು. ಅದು ಮನೆಗೆ ವಾಸ್ತು ಪ್ಲ್ಯಾಂಟ್ ಥರ ಅದೊಂದು ಅಂತ ತಂದಿಟ್ಟಿದ್ದ, ಅದು 2 ಗಿಡ ಇದ್ದಕ್ಕಿದ್ದಂಗೆ ಸತ್ತೋಯ್ತು. ಇನ್ನು 2 ಗಿಡ ಚೆನ್ನಾಗಿದೆ, ಅದನ್ನು ನೀಟಾಗಿ ರೆಡಿ ಮಾಡಿ ಮತ್ತೆ ಇಟ್ಟಿದ್ದಾನೆ. ಅವ್ನು ನೀರು ಹಾಕಿದ್ಮೇಲೆ ನೆಕ್ಸ್ಟು ನಾನು ಮನೆಯೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಮನೆ ಒರೆಸಾದ್ಮೇಲೆ ಬಾಗಿಲು ತೊಳೆದ್ರೆ ಕೆಲಸ ಮುಗೀತು ಅಂತ ಮನೆದು ಒರೆಸೋದು ಕ್ಲೀನಿಂಗು. ಈಗ ನೆಕ್ಸ್ಟು ಹೂವು ತಂದು ಕೊಟ್ಟರು, ಆ ಪಕ್ಕದ ಮನೆ ಆಂಟಿ ಕೈಲಿ ಅಪ್ಪ ಕೊಟ್ಟು ಕಳಿಸಿದ್ರು. ಹೂವು ಇಸ್ಕೊಬಂದೆ ನಾನು ಹೋಗಿ. ಆಮೇಲೆ ಬಾಗಿಲು ತೊಳ್ಕೊಳ್ಳೋಣ ಅಂತ ತೊಳ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಹಸ್ಬೆಂಡ್ ಇದ್ದರು, ಅವ್ರಿಗೂ ಒಂದು ಲೋಟ ಕಾಫಿ ಮಾಡಿಕೊಟ್ಟೆ. ನೆಕ್ಸ್ಟ್ ಮಗಳನ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಲೇಟ್ ಆಗಿಬಿಟ್ಟಿತ್ತು ಅಂತ ಟಿಫನ್ ಮಾಡೋಕ್ಕಾಗಲಿಲ್ಲ ಅಂತ ರೊಟ್ಟಿ ಕಲಿಸಿದ್ದೆ ಅವಳಿಗೆ, ರವೆ ರೊಟ್ಟಿ. ಅದನ್ನು ಚಿನ್ನಪ್ಪ ತಿನ್ನಿಸ್ತೀನಿ ಅಂತ ಮುದ್ದೆಗಳನ್ನ ಆಟ ಆಡಿಸ್ಕೊಂಡು ತಿನ್ನಿಸ್ತಾ ಇದ್ದ, ನಾನೇ ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು. ಒಂದೊಂದು ಸತಿ ಅವನೇ ತುಂಬ ಚೆನ್ನಾಗಿ ನೋಡ್ಕೋತಾನೆ, ಆಟ ಆಡಿಸ್ತಾ ಇರ್ತಾನೆ. ಇನ್ನೊಂದು ಸತಿ ಅವನೇ ಹೊಡೆದು ಕಳಿಸ್ಬಿಟ್ಟಿರ್ತಾನೆ. ಅವನು ಚಿಕ್ಕವನಾದರೂ ಅವಳಿಗೆ ಹಿಡ್ಕೊಂಡು ಹೊಡಿತಾನೆ ತೀಟೆ ಮಾಡ್ಕೊಂಡು. ಈಗ ಅವಳಿಗೆ ನೆಕ್ಸ್ಟ್ ತಲೆ ಬಾಚೋಣ ಅಂತ ಬಾಚ್ತಾಯಿನಿ. ಸುಮ್ಮನಂತೂ ಕೂತ್ಕೊಳ್ಳಲ್ಲ ಅವನು, ಏನಾದ್ರು ತೀಟೆ ಮಾಡ್ತಾ ಇರ್ತಾನೆ ಕೂತಿದ್ದ ಜಾಗದಲ್ಲಿ. ಅವಳೇ ಈಗ ತಿಂಡಿ ತಿಂತಾರೆ, ಕೊಡಿಲ್ ನೀನು ತಿನ್ನಬೇಡ ಅಂತ ಕಿರ್ಚ್ಕೊಂಡು ಕಿತ್ಕೊಳ್ಳೋಕೆ ಹೋಯ್ತವನೇ ತಟ್ಟೆನೆ. ಈಗ ಅವಳು ಲಂಚ್ ಬಾಕ್ಸ್ಗೆ ರೊಟ್ಟಿ ಪ್ಯಾಕ್ ಮಾಡ್ತಾಯಿದ್ದೆ. ರೊಟ್ಟಿ ಹಾಕಿ ಫ್ರೂಟ್ಸ್ ಹಾಕ್ತೀನಿ ಡೈಲಿ ಅವಳಿಗೆ. ಫ್ರೂಟ್ಸ್ ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಆ ಥರನೂ ಆ್ಯಡ್ ಮಾಡ್ತೀನಿ. ಇವತ್ತು ಅಪ್ಪ ಇದು ಅವಳಿಗಿಷ್ಟ ಅಂತ ಕಲ್ಲಂಗಡಿ ಹಣ್ಣು ಮತ್ತು ಪೈನಾಪಲ್ ತಂದು ಕೊಟ್ಟಿದ್ರು, ಅದನ್ನು ಬಾಕ್ಸ್ಗೆ ಹಾಕ್ತೆ. ನೆಕ್ಸ್ಟ್ ದೇವ್ರ ಮನೆಗೆ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡೋದ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೆನ್ನೆನೇ ಎಲ್ಲ ಅದು ಡೀಪ್ ಕ್ಲೀನ್ ಮಾಡಿದ್ದೆ ದೇವ್ರ ಮನೆಗೆ, ಅದರಿಂದ ಅದೇನು ಕೆಲಸ ಇರಲಿಲ್ಲ ಜಾಸ್ತಿ. ಹೂವು ಮುಡಿಸ್ಕೊಂಡು ಅಪ್ಪ ಹೂವು ತಂದು ಕೊಟ್ಟಿದ್ದನ್ನ ಪೂಜೆ ಮಾಡೋದು ಅಷ್ಟೇ ಇದ್ದಿದ್ದು. ಇನ್ನೊಂದು ಕಡೆ ನಮಗೂ ತಿಂಡಿ ಮಾಡಿಕೊಂಡೆ, ತರಕಾರಿ ಬಾತ್ ಮಾಡಿಕೊಂಡೆ, ತರಕಾರಿ ಹಾಕಿ ಜಾಸ್ತಿ. ಈಗ ಬಾತ್ ರೆಡಿ ಆಯಿತು. ಈಗ ದೀಪ ಹಚ್ಚೋಣ ಅಂತ ದೇವ್ರ ಮನೆಗೆ ಹೂವು ಮುಡಿಸೆಲ್ಲ ರೆಡಿ ಮಾಡಿದ್ದೆ. ದೀಪ ಹಚ್ತಾಯಿನಿ. ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಮನೆಗೆ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಶುಕ್ರವಾರದತ್ತು ಕಂಪಲ್ಸರಿ ದೀಪ ಹಚ್ತಾ ಇರ್ತೀವಿ. ಗುರುವಾರ, ಶುಕ್ರವಾರ, ಸೋಮವಾರ, ಶನಿವಾರ ಇಷ್ಟು ದಿನ ಕಂಪಲ್ಸರಿ ಇದ್ದೇ ಪೂಜೆ ಮಾಡ್ತಾ ಇರ್ತೀವಿ. ನಾನು ಸಿಂಪಲಾಗಿ ಈ ಥರ ದೇವ್ರ ಮನೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೆ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆ ದೇವ್ರ ಫೋಟೋ ಅದು ಸೋಮನಳ್ಳಮ್ಮದು ಸೆಂಟ್ರಲ್ ಮಧ್ಯದಲ್ಲಿರೋದು. ಅಜ್ಜಿ ತಾತನ ಫೋಟೋಗೆಲ್ಲ ಹೂ ಮುಡಿಸಿದ್ದೆ. ನೆಕ್ಸ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಪೂಜೆ ಎಲ್ಲ ಮಾಡಿ ಇಟ್ಬಿಟ್ಟು ಬಂದೆ. ಹಸಿ ಅವರೆಕಾಳು ಸಾಂಬಾರು ಮಾಡ್ಕೊತಾಯಿನಿ ಊಟಕ್ಕೆ. ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿನಿ ಸಾಂಬಾರಿಗೆ. ಅವರೆಕಾಳೆಲ್ಲ ಅಪ್ಪ ತಂದು ಕೊಟ್ಟಿದ್ರು. ಡೈಲಿ ಏನು ಸಾಂಬಾರು ಮಾಡೋದು ಅನ್ನೋದೇ ಯೋಚನೆ ಇರುತ್ತೆ ಒಂದೊಂದು ಸತಿ. ಅವರೆಕಾಳು ಇತ್ತಲ್ಲ, ಅದರಿಂದ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಉರಿತಾ ಇದ್ದೀನಿ ಈಗ ಮಸಾಲೆ ಎಲ್ಲ ನೀಟಾಗಿ ಅದು ಫ್ರೈ ಆಯಿತು. ಈಗ ನೀರು ಹಾಕಿ ನೀಟಾಗಿ ಒಂದು ಹದ ಮಾಡಿ ಬೇಯಿಟ್ಟಿದ್ದೀನಿ. ಸಾಂಬಾರು ಮಾಡಿಟ್ಬಿಟ್ಟು ಹೆಸ್ರು ಬೇಳೆ ಪಾಯಸ ಮಾಡೋದ ಅಂತ ಹೆಸ್ರು ಬೇಳೆನ ಹುರ್ಕೊತಾಯಿದ್ದೀನಿ. ಶಾವಿಗೆ ಕೀರೆ ಮಾಡ್ತಾಯಿರ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಹೆಸ್ರು ಬೇಳೆ ಪಾಯಸ ಮಾಡ್ಕೊಳ್ಳೋಣ ಅಂತ ಹೆಸ್ರು ಬೇಳೆ ಪಾಯಸ ಮಾಡ್ತಾಯಿದ್ದೆ. ಹೆಸ್ರು ಬೇಳೆ ಎಲ್ಲ ಹುರ್ಕೊಂಡು ಬೆಲ್ಲ ಕರಗಿಸೋ ಗಂಟ ಸಾಂಬಾರು ರೆಡಿಯಾಗಿತ್ತು. ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೆ ಅವರೆಕಾಳು ಸಾರು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಆಮೇಲೆ ಹೆಸ್ರು ಬೇಳೆ ಪಾಯಸನೂ ರೆಡಿ ಮಾಡಿದೆ. ನೆಕ್ಸ್ಟು ಉದ್ದಿನವಡೆ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಫ್ರೈ ಮಾಡ್ಕೊತಾಯಿದ್ದೀನಿ ನೋಡಿ. ಉದ್ದಿನವಡೆ ಜೊತೆಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟು, ಈರುಳ್ಳಿ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಮಧ್ಯಾಹ್ನದ ಊಟಕ್ಕೆ ಇಷ್ಟು ಅಡುಗೆ ಮಾಡ್ಕೊಂಡಿದ್ದೆ. ಸಂಜೆ ಆಗಿತ್ತು, ಸಂಜೆ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಮತ್ತು ಮಗ ಐಸ್ ಕ್ರೀಮ್ ತಿನ್ನೋಕೆ ಹೋಗಿದ್ವಿ. ನನ್ನ ಮಗನಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ, ಅವನೇ ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ದ. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದು ನೆಕ್ಸ್ಟು ಹಾಲು ತೊಗೊಬರ್ಬೇಕಿತ್ತು. ಅದಕ್ಕೆ ನಂದಿನಿ ಡೈರಿಗೆ ಹೋಗಿ ಹಾಲು ಮತ್ತು
ಮೊಸರು ತೊಗೊಂಡು ಲಕ್ಕಿಗೆ ಮೊಸರು ಬೇಕಿರುತ್ತೆ, ಅದಕ್ಕೆ 1 ಲೀಟರ್ ಪ್ಯಾಕೆಟೇ ಬರುತ್ತಲ್ಲ ಅದನ್ನೇ ಮೊಸರು ತೊಗೊಂಡಿರ್ತೀವಿ. ಆಮೇಲೆ ಸ್ವಲ್ಪ ತುಪ್ಪ ಖಾಲಿಯಾಗಿತ್ತು, ತುಪ್ಪ ಮಾಡೋಣ ಅಂತ ಅಂದ್ಬಿಟ್ಟು ಈ ಬೆಣ್ಣೆ ತೊಗೊಬಂದಿದ್ದೆ. ಅಪ್ಪ ನನ್ನ ಮನೆಗೆ ಬರೋ ಅಷ್ಟರಲ್ಲೇ ಚಿಕನ್ ತಂದಿಟ್ಟಿರು. ಅವ್ರಿಗೂ ಟೊಮೆಟೊ ಈರುಳ್ಳಿ ಫ್ರೈ ಮಾಡಿಕೊಟ್ಟಿದ್ದೆ ಚಿಕನ್ಗೆ. ಅದನ್ನು ಮಾಡಿಟ್ಬಿಟ್ಟು ನೆಕ್ಸ್ಟು ನನ್ನ ಮಗ ಚಿಚ್ಚಿ ಬೇಕು ಅಂತಿದ್ದ, ಅದು ಮಳೆ ತಿಳ್ಕೊಂಡಿದ್ದೀನಿ. ಹಿಂಗೂ ಕೇಳ್ತೀನಿ. ಅದೇನದು ಅಲ್ಲಿರೋದೇನು? ಇದೇನಿದು ಇಲ್ಲಿ? ಅದೇನದು? ಏನದು? ಏನದು ಅಲ್ಲಿ ಮಾಡಿರೋದು? ಅಲ್ಲಿ ಆಚೆ ಇದೇನು? ಇಲ್ಲಿ ಏನಿದು? ಏನದು? ಚಿಚ್ಚಿ. ಚಿಚ್ಚಿ ಬೇಕಾ? ಎಬ್ರು ಚಿಚ್ಚಿ ಕೊಡಿ. ಚುಕ್ಕಿನೂ ಆಮೇಲೆ ಟ್ಯೂಷನಿಂದ ಬಂದಳು, ಅವಳಿಗೂ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಇಬ್ರಿಗೂ ಊಟ ಮಾಡಿಸ್ತಾ ಇದ್ದೆ. ಇವನು ಬರೀ ಚಿಚ್ಚಿ ಅಂತಲೇ ಇರ್ತಾನೆ, ರೈಸೇ ಜಾಸ್ತಿ ತಿನ್ನಲ್ಲ. ಅದಕ್ಕೆ ಫಸ್ಟು ರೈಸ್ ತಿನ್ಬಿಟ್ಟು ಆಮೇಲೆ ಚಿಚ್ಚಿ ತಿನ್ನಿಸ್ತೀನಿ. ಮಕ್ಳಿಗಿಬ್ರಿಗೂ ಊಟ ಮಾಡಿಸಿ ನೆಕ್ಸ್ಟು ತುಪ್ಪ ಕಾಯಿಸೋಣ ಅಂತ ಅಂದ್ಬಿಟ್ಟು ತುಪ್ಪ ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕಾಯಿಸಿಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಶನಿವಾರದ ಬ್ಲಾಗು. ಶನಿವಾರ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲು ತೊಳ್ದು ನೆಕ್ಸ್ಟ್ ಇವಳು ಸ್ಕೂಲ್ ಇತ್ತು. ಇವತ್ತು 3 ವಾರ ಶನಿವಾರದೊತ್ತು ಸ್ಕೂಲಿದೆ. ಇನ್ನು 3 ವೀಕ್ಸ್ ಇದೆ ಶನಿವಾರ ಇವಳಿಗೆ ರಜಾ ಇರುತ್ತೆ. ಇವತ್ತೇ ಸ್ಕೂಲ್ ಇರೋದು ಶನಿವಾರ, ಅದಕ್ಕೆ ಇವಳು ಹೋಗಲ್ಲ ಅಂತ ಹಠ ಮಾಡ್ತಾಯಿದ್ಲು. ಹಂಗೂ ಎದ್ದು ರೆಡಿ ಮಾಡಿದ್ದೀನಿ, ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಲೇಟ್ ಆಗ್ಬಿಟ್ಟಿತ್ತು ಅಂತ ಅವಳಿಗೆ ತಿಂಡಿ ಇಡ್ಲಿ ಮಾಡಿದ್ನಲ್ಲ, ಇಡ್ಲಿ ಫಸ್ಟ್ ಹಾಕೊಟ್ಟೆ. ಅವಳು ಇಡ್ಲಿ ತಿನ್ಕೊಂಡೋದ್ಲು. ಈಗ ಚಟ್ನಿ ಒಂದು ಆಡಿಸ್ಕೋಬೇಕು ನಾನು. ಚಿನ್ನಪ್ಪ ಎದ್ದೊಳೋಷ್ಟರೊಳಗೆ ಚಟ್ನಿ ಒಂದು ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ಅವಳಿಗೆ ಗುರುವಾರ ಮತ್ತು ಶುಕ್ರವಾರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಅವಳು ಕಲರಿಂಗು ಮತ್ತು ರೈಮ್ಸಲ್ಲಿ 3rd ಪ್ರೈಸ್ ಬಂದಿದ್ಲು. ಅದಕ್ಕೆ ಮೆಡಲೆಲ್ಲ ಕೊಟ್ಟಿದ್ದಾರೆ. ಅದನ್ನು ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ವಿಡಿಯೋನ. ಈಗ ನೆನ್ನೆ ತುಪ್ಪ ಮಾಡಿಟ್ಟಿದ್ನ ಬೆಳಗ್ಗೆ ನೋಡಿದೆ, ತುಂಬ ಚೆನ್ನಾಗಾಗಿತ್ತು ತುಪ್ಪ. ನನಗೂ ಫಸ್ಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಆಮೇಲೆ ಕಲ್ತ್ಕೊಂಡೆ. ಚುಕ್ಕಿಗೆ ಬಿಸಿ ಅನ್ನ, ತುಪ್ಪ, ಉಪ್ಪಿನ ಪುಡಿ, ಮೆಣಸಿನ ಪುಡಿ ಹಾಕ್ಕೊಟ್ರೆ ತಿಂತಾಳೆ ಅವಳು. ಅವಳಿಗಿಷ್ಟ ಅಂತ ತುಪ್ಪ ಕಾಯಿಸ್ಕೊಂಡೆ. ಆಮೇಲೆ ಇದು ಬೆಳಗ್ಗೆ ದೀಪ ಎಲ್ಲ ಹಚ್ಚಿ ವಾರ ಮಾಡ್ಕೊಂಡು ಈಗ ಚಟ್ನಿ ರೆಸಿಪಿ ತೋರಿಸ್ತೀನಿ ಬನ್ನಿ. ದೋಸೆಗೆ ಇಡ್ಲಿಗೆ ಒಂದು ಟೊಮೆಟೊ ಚಟ್ನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. 5 ಒಣಮೆಣ್ಸಿಕಾಯಿ, 1 ಹಿಡಿ ಕಾಯಿ, ಕಡಲೆಬೇಳೆ, 1-3 ಟೊಮೆಟೊ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈಗ 1-2 ಸ್ಪೂನ್ ದೊಡ್ಡದು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಣಮೆಣ್ಸಿಕಾಯಿ 5 ಒಣಮೆಣ್ಸಿಕಾಯಿ ತಗೊಂಡಿದ್ದೀನಲ್ಲ ಅದನ್ನು ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋದು ನನಗೆ ಮಾಡೋಕ್ಕೆ, ನಮ್ಮಮ್ಮನಿಂದ ನಾನು ಕಲ್ತಿದ್ದೀನಿ. ಈಗ ಅದಕ್ಕೇ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದೇ 3 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದು ಫ್ರೈ ಆದಮೇಲೆ 1 ದಪ್ಪದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಯ್ತಾ ಇದ್ದಂಗೆ ನೆಕ್ಸ್ಟು ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 3 ಟೊಮೆಟೊ ಮೀಡಿಯಮ್ ಸೈಜ್ದು 3 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೊಮೆಟೊ ನೋಡಿ ಈಗ ನೆಕ್ಸ್ಟು ನೀಟಾಗಿ ಫ್ರೈ ಆಗಿದೆ. ಈಗ ನೋಡಿ ಈ ಥರ ಫ್ರೈ ಆಗಿದೆ. ಈಗ 1/2 ಹಿಡಿ ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಕಾಯಿನ ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ, ಅದಕ್ಕೆ ಆ ಥರ ಗಟ್ಟಿಯಾಗಿದೆ. ಈಗ ನೆಕ್ಸ್ಟ್ ಪ್ರಸಾದ ತಂದು ಕೊಟ್ಟಿರು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿ. ಫ್ರೈ ಮಾಡಿರೋದನ್ನೆಲ್ಲ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಾದ್ಮೇಲೆ ಈಗ ಇಡ್ಲಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಇವತ್ತು ತಟ್ಟೆ ಇಡ್ಲಿ ಮಾಡ್ಕೊಂಡಿದ್ದೆ. ಶುಕ್ರವಾರದ್ದು ವಡೆ ಇಟ್ಟಿತ್ತು, ಅದನ್ನು ವಡೆ ಹಾಕ್ಕೊಂಡೆ. ಈಗ ನಾನು ನನ್ನ ಮಗ ಇಬ್ಬರು ತಿಂಡಿ ತಿಂತಾಯಿದ್ದೀವಿ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.